ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನ ವೈಕುಂಠ ಏಕಾದಶಿಯ ಕತೆ ಹಾಗೂ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ವೆಲ್ಕಮ್ ಟು ಮೈ ಚಾನಲ್ ಅಟ್ ಶ್ರೀಲಕ್ಷ್ಮಿ KN68. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಗ ಸಿಗುತ್ತೆ. ಬನ್ನಿ, ಈಗ ವೈಕುಂಠ ಏಕಾದಶಿಯ ಕತೆ ಏನು, ವಿಶೇಷತೆ ಏನು, ಏನೆಲ್ಲ ಪ್ರಯೋಜನಗಳಿವೆ, ನಮ್ಮ ಇಷ್ಟಾರ್ಥಗಳನ್ನು ಹೇಗೆ ನೆರವೇರಿಸಿಕೊಳ್ಳೋದು ಎಂದು ತಿಳಿಯೋಣ. ಬನ್ನಿ. ವೈಕುಂಠ ಏಕಾದಶಿಯನ್ನು ಮೋಕ್ಷ ಏಕಾದಶಿ ಹಾಗೂ ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ. ವಿಷ್ಣುವಿಗೆ ಸಮರ್ಪಿತವಾದ ಧನುರ್ಮಾಸದಲ್ಲಿ ಬರುವ ವಿಶೇಷ ದಿನವಾಗಿದ್ದು, ಈ ದಿನ ಉಪವಾಸ, ಪೂಜೆ, ದಾನವು ಜನ್ಮಗಳ ಪಾಪಗಳನ್ನು ಕಳೆದು ಮೋಕ್ಷ ಪ್ರಾಪ್ತಿಯಾಗಲು ಸಹಾಯ ಮಾಡುತ್ತದೆ. ವಿಷ್ಣುವು ಮುರ ಎಂಬ ರಾಕ್ಷಸನನ್ನು ಸಂಹರಿಸಿದ ದಿನವೂ ಹೌದು ಮತ್ತು ಗೀತಾ ಜಯಂತಿ ಎಂದು ಆಚರಿಸುತ್ತಾರೆ. ಈ ದಿನ ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠದ ಉತ್ತರ ದ್ವಾರದ ದರ್ಶನ ಪಡೆಯುವುದು ಶ್ರೇಷ್ಠವೆಂದು ನಂಬಲಾಗಿದೆ. ವೈಕುಂಠ ದ್ವಾರ. ಈ ದಿನ ವಿಷ್ಣುವು ನಿದ್ರೆಯಿಂದ ಎದ್ದು ಮುಕ್ಕೋಟಿ ದೇವತೆಗಳಿಗೆ ದರ್ಶನ ನೀಡಿದ ದಿನ. ಹಾಗಾಗಿ ಇದನ್ನು ಮುಕ್ಕೋಟಿ ಏಕಾದಶಿ ಎನ್ನುತ್ತಾರೆ. ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠದ ಉತ್ತರ ದ್ವಾರವನ್ನು ತೆರೆಯುವ ಪದ್ಧತಿ ಇದೆ. ವಿಷ್ಣುವಿನ ದೇಹದಿಂದ ಉದ್ಭವಿಸಿದ ಏಕಾದಶಿ ಎಂಬ ಶಕ್ತಿಯು ಮುರ ಎಂಬ ರಾಕ್ಷಸನನ್ನು ಸಂಹರಿಸಿದ ದಿನ. ಗೀತಾ ಜಯಂತಿ ಅಂದರೆ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶಿಸಿದ ದಿನವೂ ಇದೆ. ಮೋಕ್ಷ ಪ್ರಾಪ್ತಿ. ಈ ದಿನ ಉಪವಾಸ ಮಾಡಿ ಭಕ್ತಿ ಮತ್ತು ಸಮರ್ಪಣೆಯಿಂದ ವಿಷ್ಣುವನ್ನು ಪೂಜಿಸುವವರಿಗೆ ವೈಕುಂಠ ಪ್ರಾಪ್ತಿ ಮತ್ತು ಜನನ ಮರಣ ಚಕ್ರದಿಂದ ಮುಕ್ತಿ ಸಿಗುತ್ತದೆ. ಈ ಏಕಾದಶಿ ವ್ರತದಿಂದ ಪಿತೃದೋಷ ನಿವಾರಣೆಯಾಗುತ್ತದೆ. ಇನ್ನು ಆಚರಣೆ ಬಗ್ಗೆ ಹೇಳೋದಾದರೆ, ಉಪವಾಸ, ಹಾಲು ಹಣ್ಣುಗಳ ಸೇವನೆ, ಧಾನ್ಯಗಳನ್ನು ತ್ಯಜಿಸುವುದು, ವಿಷ್ಣು ಸಹಸ್ರನಾಮ ಪಠಿಸುವುದು, ವಿಷ್ಣುವಿಗೆ ತುಳಸಿ ಅರ್ಚನೆ, ಶ್ರೀಹರಿ ಸ್ತೋತ್ರ ಪಠಿಸುವುದು, ಗೀತಾ ಪಾರಾಯಣ ಮಾಡುವುದು, ಭಗವದ್ಗೀತೆಯನ್ನು ಪಾರಾಯಣ ಮಾಡುವುದು, ಈ ದಿನದಂದು ಭಗವದ್ಗೀತೆಯನ್ನು ದಾನ ಮಾಡುವುದು. ಒಟ್ಟಾರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ, ವೈಕುಂಠ ಏಕಾದಶಿ ಎನ್ನುವುದು ಮೋಕ್ಷ ಸಾಧನೆಗೆ ಅತ್ಯಂತ ಮಂಗಳಕರವಾದ ದಿನವಾಗಿದೆ. ಇದನ್ನು ಆಚರಿಸುವುದರಿಂದ ಪಾಪನಾಶವಾಗಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಬಹುದು. ಇನ್ನು ವೈಕುಂಠ ಏಕಾದಶಿಯ ಕಥೆ ಹೇಳೋದಾದರೆ, ನಂದಗೋಪ ಶ್ರೀಕೃಷ್ಣ ಸಾನ್ನಿಧ್ಯದಲ್ಲಿ ಏಕಾದಶಿಯ ಉಪವಾಸ ಹಾಗೂ ದ್ವಾದಶಿಯ ಪಾರಾಯಣೆಯನ್ನು ತಪ್ಪದೆ ಆಚರಿಸುತ್ತಿದ್ದ. ಒಮ್ಮೆ ಏಕಾದಶಿ ವ್ರತ ಆಚರಿಸಿ ಮರುದಿನ ದ್ವಾದಶಿ ಬಹು ಸ್ವಲ್ಪ ಕಾಲ ಮಾತ್ರ ಇದ್ದುದರಿಂದ ಬೆಳಗಿನ ಜಾವಕ್ಕೆ ಮೊದಲು ಯಮುನಾ ನದಿಯಲ್ಲಿ ಸ್ನಾನಕ್ಕಿಳಿದ. ಅದು ರಾಕ್ಷಸರ ಸಂಚಾರದ ಕಾಲವಾಗಿದ್ದರಿಂದ ವರುಣದೇವನ ಸೇವಕನಾದ ರಾಕ್ಷಸ ನಂದಗೋಪನನ್ನು ವರುಣ ಬಳಿಗೆ ಎಳೆದೊಯ್ದನು. ಇತ್ತ ನಂದನು ಎಷ್ಟು ಹೊತ್ತಾದರೂ ಸ್ನಾನಕ್ಕೆ ಹೋದವರು ಬಾರದಿರಲು ಗೋಪಾಲ ಕುಲದವರೆಲ್ಲ ಬಲರಾಮಕೃಷ್ಣನಿಗೆ ಈ ಸುದ್ದಿ ಮುಟ್ಟಿಸಿದರು. ಶ್ರೀಕೃಷ್ಣ ತಂದೆಯನ್ನು ಕರೆತರುವುದಾಗಿ ಹೇಳಿ ವರುಣ ಲೋಕಕ್ಕೆ ಬಂದನು. ದೇವದೇವನಾದ ಶ್ರೀಕೃಷ್ಣನಿಗೆ ನಮಿಸಿದ ವರುಣ ತನ್ನ ಸೇವಕನಿಂದಾಗಿ ಅಪರಾಧ ಮನ್ನಿಸಬೇಕೆಂದು ಪ್ರಾರ್ಥಿಸಿದನು. ಶ್ರೀಕೃಷ್ಣನು ವರುಣನನ್ನು ಆಶೀರ್ವದಿಸಿ ತಂದೆಯೊಡನೆ ಗೋಕುಲಕ್ಕೆ ಹಿಂತಿರುಗಿಸಿದನು. ನಂದಗೋಪನಿಗೆ ಪರಮಾನಂದವಾಯಿತು. ವರುಣಲೋಕದ ವೈಭವ ಹಾಗೂ ತನ್ನ ಮಗನಾದ ಶ್ರೀಕೃಷ್ಣನಿಗೆ ಸಿಕ್ಕ ಭವ್ಯ ಸ್ವಾಗತ ಮುಂತಾದವುಗಳನ್ನು ಎಳೆಯಾಗಿ ಬಣ್ಣಿಸಲಾಗಿದೆ. ಗೋಪಾಲರಿಗೆಲ್ಲ ಹೆಮ್ಮೆ ಎನಿಸಿತು. ಆದರೆ ಶ್ರೀಕೃಷ್ಣ ಸಾಕ್ಷಾತ್ ಪರಮೇಶ್ವರನೇ ನಿಜ, ಆದರೆ ಅವನ ನಿಜ ರೂಪ ಅರಿಯಲಾರೆವು ಎಂದು ಪರಿತಪಿಸಿದರು. ಇದನ್ನರಿತ ಕೃಷ್ಣ ಎಲ್ಲರಿಗೂ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡವೆಂಬ ಮಡುವಿನಲ್ಲಿ ಮುಳುಗಿ ಬರುವಂತೆ ತಿಳಿಸಿದ. ಕೃಷ್ಣ ಹೇಳಿದಂತೆ ಮಾಡಿದ ಅವರಿಗೆ ವೈಕುಂಠದ ದರ್ಶನವಾಯಿತು. ಅವರ ಮನಸ್ಸು ತೃಪ್ತಿಯನ್ನು ಹೊಂದಿತು. ಶ್ರೀಕೃಷ್ಣನು ಪರದೈವನೆಂಬ ಅವರ ನಂಬಿಕೆ ಸ್ಥಿರವಾಯಿತು. ಎಲ್ಲರೂ ಧನ್ಯರಾದರು. ಬಹುಶಃ ಈ ಕಾರಣಕ್ಕೆ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆದಿರಬಹುದೇನೋ ಎಂಬ ನಂಬಿಕೆ ಹಲವರಿಗಿದೆ. ಇದಿಷ್ಟು ವೈಕುಂಠ ಏಕಾದಶಿಯ ಬಗ್ಗೆ ತಿಳಿದುಕೊಂಡ್ವಿ. ಈಗ ನೀವು ಸಹ ವೈಕುಂಠ ಏಕಾದಶಿ ನಾಳೆ ಅಂದರೆ 30/12/2025 ಸಮಯ ಬೆಳಿಗ್ಗೆ 7:50ರಿಂದ 31/12/2025 ಬೆಳಿಗ್ಗೆ 5 ಗಂಟೆ ತನಕ ವೈಕುಂಠ ಏಕಾದಶಿ ಇರುತ್ತದೆ. ನೀವೆಲ್ಲರೂ ಕುಟುಂಬ ಸಮೇತರಾಗಿ ಹೋಗಿ ಶ್ರೀನಿವಾಸ ಸಹಿತ ಶ್ರೀದೇವಿ ಹಾಗೂ ಭೂದೇವಿಯ ದರ್ಶನ ಪಡೆಯಿರಿ, ಅಥವಾ ಯಾವುದಾದರೂ ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಪಡೆಯಿರಿ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ. ಧನ್ಯವಾದಗಳು. ಹೀಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.